ಇವತ್ತಿನ ದಿವಸ ನಾವು ರಾಕಸ್ಕೋಪ್ ಜಲಾಶಯದಲ್ಲಿ ಗಂಗಾ ಪೂಜೆ ಮಾಡಿದ್ದೀವಿ. ಗಂಗಾ ಪೂಜೆಗೆ ಎಲ್ಲ ನಮ್ಮ 58 ಕಾರ್ಪೊರೇಟರ್ ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ರು. ಎಲ್ಲ ಈ ಸಲ ಹೋದ ವರ್ಷಕ್ಕಿಂತ ನೀರು ಹೆಚ್ಚಿದೆ. ಹೀಗಾಗಿ ಬೆಳಗಾವಿ ಜನರಿಗೆ ಯಾವುದೋ ಮುಂದ ವರ್ಷದಲ್ಲಿ ಯಾವುದೂ ಸಮಸ್ಯೆ ಬರುವುದಿಲ್ಲ ಅಂತ ನನಗೆ ಅನಿಸ್ತದೆ. ಹಿಂಗಾಗಿ ಎಲ್ಲಾ ಕಾರ್ಪೊರೇಟರ್ಗಳು ಅಥವಾ ಎಲ್ಲಾ ಸಿಬ್ಬಂದಿಗಳು ಕೂಡ ಈ ಸಲ ನೀರು ತುಂಬಿದ್ದು ನೋಡಿ ಎಲ್ಲರೂ ಖುಷಿ. ಮತ್ತು ಜನರಿಗೆ ಈ ಸಲ ಆಶ್ವಾಸನೆ ಕೊಡ್ತೀವಿ, ಮುಂದಿನ ವರ್ಷ ನೀರೇನು ಕಡಿಮೆ ಬೀಳುವುದಿಲ್ಲ. ಇವತ್ತು 58 ವಾರ್ಡ್ಗಳಲ್ಲಿ ನಾವೇನು ರಕ್ಕಸ್ಕೊಪ್ಪ ಡ್ಯಾಮ್ನಿಂದ 0.58 MLD ಇದು ಶೇಖರಣೆ ಆಗುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ. ಇದರ ಒಂದು ಸಂಪೂರ್ಣವಾದ ಲಾಭವನ್ನು ನಾವು ನಮ್ಮ ಜನತೆ ಮತ್ತು ನಮ್ಮ ವಾರ್ಡ್ ನಲ್ಲಿರುವ ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ L&T ಇಂದ ಏನು ವಾಟರ್ ಸಪ್ಲೈ ಪೈಪ್ಲೈನ್ ಗಳು ಆಗ್ತಿದಾವೆ. ಈಗ ಆಲ್ರೆಡಿ 2 ವಾರ್ಡ್ ಆಗಿದೆ. ಅಂದ್ರೆ 48 ವಾರ್ಡ್ ಏನು ಅವ್ರಿಗೆ ನಾವು ಕೊಟ್ಟಿದ್ವಿ, ಅದನ್ನಂತೂ 2 ವಾರ್ಡ್ ಕಂಪ್ಲೀಟ್ ಮಾಡಿದ್ದಾರೆ. ಬಾಕಿ ಎಲ್ಲ ಒಂದು ನೀರಿನ ಪೈಪ್ಲೈನ್ ಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸಕ್ಕೆ ಡಿಸೆಂಬರ್ 26ಕ್ಕೆ ನಮ್ಗೆ ಇದನ್ನ ಟೈಮ್ ಲೈನ್ ನ ಫಿಕ್ಸ್ ಮಾಡಿದ್ದಾರೆ. ಇದನ್ನಂತೆ ನಾವು ಏನ್ ಶೇಖರಣೆ ಆಗಿದೆ ನೀರು, ಇದನ್ನ ಬಹಳ ಉತ್ತಮವಾಗಿ ಉಪಯೋಗಿಸಲು ಎಲ್ಲೂ ವೇಸ್ಟೇಜ್ ಆಗದೆ ಇರಲಿ ಅಂತ ಹೇಳಿ ಟ್ರೀಟ್ಮೆಂಟ್ ಪ್ಲಾಂಟ್ ಟು ಮನೆ ಗೆ ಹೋಗುವ ಯಾವುದೇ ಒಂದು ಮಾರ್ಗದಲ್ಲಿ ಲೀಕೇಜ್ ಆಗದೆ ಇರಲಿ ಅಂತ ನೋಡ್ಕೊಳ್ಳೋಕೆ ಹೆಚ್ಚಿನ ಒಂದು ಇದನ್ನ ನಾವು ರೂಪಿಸಿದೀವಿ, ತಂಡಗಳನ್ನ ರೂಪಿಸಿದೀವಿ. ಇದರಿಂದ ಯಾವುದೇ ರೀತಿಯಾದ ಒಂದು ತೊಂದರೆನೂ ಆಗೋದಿಲ್ಲ ಮತ್ತೆ ನೀರನ್ನ ಬಹಳಷ್ಟು ಉತ್ತಮವಾಗಿ ಉಪಯೋಗಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ